ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇದು ಮರದಲ್ಲಿ ಇರ್ತಕ್ಕಂಥ ಇದ್ದದ್ದು ದಪ್ಪನ ಅವಲಕ್ಕಿ. ಈ ದಪ್ಪನ ಅವಲಕ್ಕಿನ ಕರಿಯೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ಎಣ್ಣೆ ಕಾಸಕ್ಕಿಟ್ಟು ಬಾಣಲಿಗೆ ಎಣ್ಣೆ ಹಾಕಿ, ಇದು ಅವಲಕ್ಕಿ ಕರಿಯ ಜರಡಿ. ಈ ಜರಡಿ ಹಿಂಗಿಟ್ಟು ಇದು ಅವಲಕ್ಕಿ ಹಾಕಬೇಕು. ಈ ಥರ ಹಿಂಗೆ ಸ್ವಲ್ಪ ಅವಲಕ್ಕಿ ಹಾಕ್ಕಂತ ಹೋಗಬೇಕು. ಈ ಥರ ಬಂದ ತಕ್ಷಣ ಹಿಂಗೆ ಜರಡಿಯಿಂದ ಎತ್ತಬೇಕು. ಆಮೇಲೆ ಒಂದು ಸ್ಪೂನ್ ಇದ್ದರೆ ಈ ಸ್ಪೂನಲ್ಲಿ ಹಿಂಗೆ ಅನ್ಬೇಕು. ಕೆಳಗಿಂದ ಏನೇನು ಇದ್ದರೆ ಚೆನ್ನಾಗಿ ಆಗಬೇಕು. ಈ ಥರ ಮಾಡಬೇಕು. ನೋಡಿ, ಅವಲಕ್ಕಿ ಎಲ್ಲ ಚೆನ್ನಾಗಿ ಗರಿ ಗರಿ ಅನ್ನಂಗೆ ಕರಿಯುತ್ತೆ. ಇದನ್ನೆಲ್ಲ ಎಣ್ಣೆ ಹಿಂಗಂದು ಇಲ್ಲಿ ಹಾಕ್ಬೇಕು. ಇಲ್ಲಿ ಹಾಕಿದ್ದೀನಿ ನೋಡಿ, ಸ್ವಲ್ಪ ಈ ಥರ ಇಲ್ಲಿ ಹಿಂಗೆಲ್ಲ ಕರೆದಿದ್ವಲ್ಲ ಇದ್ರಾಗ ಹಾಕಿ, ಇದ್ರ ಮೇಲೆ ಇಲ್ಲಿ ಸ್ವಲ್ಪ ಕರೆದಿದ್ದೆ. ಇದು ಉಪ್ಪನ್ನು ಹಿಂಗೆ ಹಾಕಬೇಕು. ಇದ್ರ ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕು. ನೆಕ್ಸ್ಟು ಖಾರದ ಪುಡಿ ತಗೊಂಡು ಖಾರದ ಪುಡಿನೂ ಇದ್ರ ಮೇಲೆ ಹಿಂಗೆ ಹಾಕಬೇಕು. ಜರಡಿ ಇಟ್ಟು ಇದು ಅವಲಕ್ಕಿ ಹಿಂಗೆ ಹಾಕಬೇಕು. ನೋಡಿ ಹೇಗೆ ಆಗುತ್ತೆ ಅಂತ. ಹಾಕಿದ ತಕ್ಷಣ ಇದನ್ನ ಜರಡಿ ಎತ್ತಬೇಕು. ಜರಡಿ ಎತ್ತಿದ ತಕ್ಷಣ ಎಣ್ಣೆಲ್ಲ ಕೆಳಗೆ ಬೀಳುತ್ತೆ. ಅವಲಕ್ಕಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಥರ ಮಾಡಬೇಕು. ಮತ್ತು ಇದನ್ನು ಮಾಡಿ ಇಲ್ಲಿ ಹಾಕಿದ್ದೇನಲ್ಲ, ಉಪ್ಪು ಖಾರದ ಪುಡಿ ಹಾಕಿದ್ದೇನಲ್ಲ ಅದ್ರ ಮೇಲೆ ಹಿಂಗೆ ಹಾಕಬೇಕು. ಆಮೇಲೆ ಮತ್ತೆ ಬೇಕಂದ್ರೆ ನೀವು ಅದರ ಅಳತೆಗೆ ತಕ್ಕಂಗೆ ಉಪ್ಪು ಮತ್ತು ಖಾರದ ಪುಡಿ ಹಿಂಗೆ ಹಾಕಿ ಕಲಿಸ್ಬೇಕು. ಇದನ್ನ ಫಸ್ಟಿಗೆ ಹಾಕಿದ್ವಲ್ಲ, ಈ ಥರ ಕಲಿಸ್ಕೊತ ಹೋಗ್ಬೇಕು. ಹೀಗೆ ಕಲಿಸ್ಕೋಬೇಕು. ಕರೆದ ಮೇಲೆ ಆ ಜಲ್ಡಿ ಇಟ್ಟು ಕರಿತೀವಲ್ಲ, ಕರೆದಂಗೆಲ್ಲ ಇದು ಖಾರ ಪುಡಿ ಉಪ್ಪು ಹಾಕಿ ಈ ಥರ ಕರ್ಕಂತ ಇದನ್ನು ಈ ಥರ ಮಾಡಬೇಕು. ನೋಡಿ, ಈ ಥರ ಮತ್ತು ದೊಡ್ಡದು ಬಾಣಲೆ ಇಟ್ಟು ಈ ಥರ ಸಾಸಿವೆ, ಜೀರಿಗೆ, ಒಣಮೆಣ್ಸಿಕಾಯಿ, ಉಪ್ಪು, ಶೇಂಗಾ, ಹುರ್ಕಡ್ಲೆ, ಹಿಂಗು ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಆ ಜಲ್ಡೆಗೆ ಕರೆದಿದ್ವಲ್ಲ ಆ ಅವಲಕ್ಕಿನ ಇದಕ್ಕೆ ಹಿಂಗು ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಬೇಕು. ಇಲ್ಲಿ ನೋಡಿ, ಕರೆದಿದ್ನಲ್ಲ ಇದಿಷ್ಟು ಅವಲಕ್ಕಿನ ಇದಕ್ಕೆ ಹಾಕಿಬಿಡ್ಬೇಕು. ಇದಕ್ಕೆ ಹಾಕಿ, ಇದು ಹಳದಿ ಕಲರ್ ಅವಲಕ್ಕಿ ಮೊನ್ನೆ ತೋರಿಸಿದ್ನಲ್ಲ, ಇದು ಕೆಂಪು. ಮತ್ತು ಇದನ್ನ ಮೇಲಿಂದ ಕೆಳಗೆ ಚೆನ್ನಾಗಿ ಕಲಿಸ್ಬೇಕು. ಇದಕ್ಕೆ ಶೇಂಗಾ ಎಲ್ಲ, ಒಣಮೆಣ್ಸಿಕಾಯಿ, ಹುರ್ಕಡ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಬಿಡ್ಬೇಕು. ಇದು ದಪ್ಪನ ಅವಲಕ್ಕಿನ ಜರಡಿಯಿಂದ ಎಣ್ಣೆಯಲ್ಲಿ ಕರ್ದು ಮಾಡೋದು. ಇದು ಕರ್ದು ಮಾಡ್ತಕ್ಕಂಥ ಇದು ಅವಲಕ್ಕಿ. ನೋಡಿದ್ರಲ್ಲ, ಹಾಗೆ ನಾನು ನೋಡಿ ಲೈಕ್ ಕೊಡಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ.